ಏಕ ಮಾತ್ರ ಪುತ್ರಿ. ಗಡಿಬಿಡಿಯಲ್ಲಿ ಅತ್ತ ಇತ್ತ ಏನೋ ಹುಡುಕುತ್ತಿರುವಂತೆ ಕಾಣುತ್ತೀಯಲ್ಲ. ಹಲೋ ಪದ್ಮ, ಮನೆಯಲ್ಲಿ ನಿಮ್ಮ ತಂದೆಯವರು ಇಲ್ಲ ತಾನೇ? ಓ ಪ್ರತಾಪ್, ಬನ್ನಿ ನೋಡಿ, ನಮ್ಮ ತಂದೆಯವರು ಮನೆಯಲ್ಲಿಲ್ಲ. ಅದ್ಯಾರ ತಮ್ಮ ಸ್ನೇಹಿತರಿಗೆ ವೆಡ್ಡಿಂಗ್ ಕಾರ್ಡ್ ಕೊಡಲು ಹೊರಗಡೆ ಹೋಗಿದ್ದಾರೆ. ಇರ್ಲಿ, ಅನಿರೀಕ್ಷಿತವಾಗಿ ನಮ್ಮ ಮನೆ ಕಡೆ ಬಂದಿದ್ದೀರಾ. ನಾಳೆ ನನ್ನ ಮದುವೆ, ತಾವು ತಪ್ಪದೇ ಬರಬೇಕು. ಅವಶ್ಯವಾಗಿ ಬರ್ತೀನಿ ಪದ್ಮ. ಹಾಗೆ ಹೃದಯ ತುಂಬಿ ಆನಂದದಿಂದ ಶುಭ ಹಾರೈಸುತ್ತೇನೆ. ಆಯ್ತೆ? ಹೋಗ್ಲಿ ಬಿಡು ಪದ್ಮ, ಒಂದು ಮುಖ್ಯವಾದ ಕೆಲಸಕ್ಕೆಂದು ನಿಮ್ಮ ತಂದೆಯವರನ್ನು ಕಾಣಲು ಬಂದಿದ್ದೆ. ಆದ್ರೆ ಅವರು ಮನೆಯಲ್ಲಿ ಇಲ್ಲ ಅಂದಾಗ ಈ ಪ್ರತಾಪನ ಪ್ರಥಮ ಪ್ರವೇಶ ಯಶಸ್ವಿ ಆಗುವುದರಲ್ಲಿ ಸಂದೇಹವೇ ಇಲ್ಲ ಅಲ್ಲವೇ? ಅಂದ್ರೇನು ನಿಮ್ಮ ಮಾತಿನ ಅರ್ಥ? ಒಂಥರ ವಿಚಿತ್ರವಾಗಿದೆಯಲ್ಲ ಪ್ರತಾಪ್. ಹೌದು ಪದ್ಮ, ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯವಿದೆ ಪದ್ಮ. ಈಗ ನಡೆಯುವುದೆಲ್ಲವೂ ವಿಚಿತ್ರ. ನೋಡು ಪದ್ಮ, ನೀನು ಒಬ್ಬ ಮುಖ್ಯ ನ್ಯಾಯಾಧೀಶನ ಒಬ್ಬಳೇ ಒಬ್ಬ ಮಗಳಾಗಿ ಹುಟ್ಟಿ ತಂದೆಯ ಪ್ರೀತಿಗೆ ತಕ್ಕ ಪಾತ್ರಳಾಗಿದ್ದಿ. ಹಾಗೆ ಇಂಥ ಸುಂದರವಾದ ಅರಮನೆಯಲ್ಲಿ ವಸಂತ ಮಾಸದ ನವಿಲು ತನ್ನ ಇಚ್ಛೆಯಂತೆ ನರ್ತಿಸಿ ಆನಂದಿಸಿ ಕಾಲ ಕಳೆಯುವಂತೆ ನಿನ್ನ ಜೀವನವಿತ್ತು. ಆದ್ರೆ ಏನ್ ಮಾಡೋದು, ನಿನ್ನ ದುರಾದೃಷ್ಟ. ನಿನ್ನ ತಂದೆ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನನ್ನ ಕಾಮದ ದಾವಾಗ್ಲಿಯಲ್ಲಿ ಬಿದ್ದು ನಿನ್ನ ಶೀಲ ಸುಟ್ಟ ಬಡವೆಯ ಅವಸ್ಥೆ ಆಗ್ಬೇಕಾಗಿದೆ. ನಿನ್ನ ಜೀವನದ ಸ್ಥಿತಿ. ನಮ್ಮ ತಂದೆ ಮಾಡಿದ ತಪ್ಪಿಗೆ ನಾನಾಗ್ರೆ ಶಿಕ್ಷೆ ಅನುಭವಿಸ್ಬೇಕು? ನೀವಷ್ಟೊಂದು ಛಲವಂತರೇ ಆಗಿದ್ದೆ. ನಮ್ಮ ತಂದೆಯವರ ಮೇಲೆ ರೇಗಿ ಹೋಗಿ ನಿಮ್ಮ ಸೇಡನ್ನ ತೀರಿಸ್ಕೊಳ್ಳಿ. ಅದರ ಬಿಟ್ಟು ಸುಸಂಸ್ಕೃತರ ಮನೆ ಬಿಟ್ಟು ಹುಚ್ಚರಂತೆ ವರ್ತಿಸಿದ್ದಾದ್ರೆ ಗಂಭೀರವಾದಂತ ಹುಷಾರ್. ಪ್ರಥಮದಲ್ಲಿ ಇಷ್ಟೊಂದು ಕೋಪಿಸ್ಕೊಂಡ್ರೆ ಹೆಂಗೇನು ಚಿನ್ನ? ನೋಡು, ನೀನು ತಿಳಿದುಕೊಂಡಿರುವ ಹಾಗೆ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ನಾನು ನಿನ್ನ ಮನೆಗೆ ಬಂದಿದ್ದು ಶುದ್ಧ ತಪ್ಪೆಂದು ನಿನ್ನ ಭಾವನೆ. ಆದ್ರೆ ಇಂದಿನ ರಾತ್ರಿಯ ಈ ಸಮಯವನ್ನ ನಾನು ಸಾಧಿಸದಿದ್ರೆ ನಾಳೆ ನೀನು ಗೃಹಿಣಿಯಾಗಿ ಶಾಂತ ಜನ ಸತಿಸ್ಥಾನ ತುಂಬುವೆ. ಅದಕ್ಕೂ ಪೂರ್ವದಲ್ಲಿ ಇಂದಿನ ರಾತ್ರಿಯೇ ನಿನಗೆ ಪ್ರಥಮ ರಾತ್ರಿ. ಅದು ಈ ಪ್ರತಾಪನ ಹೂಮಂಚದಲ್ಲಿ. ಅರ್ಥವಾಯ್ತೆ? ನೀಚ, ಇಂಥ ಬಲಿಷ್ಠ ಶಬ್ದಗಳನ್ನು ಆಡೋದಕ್ಕೆ ನಾಚಿಕಾಗೋದಿಲ್ವಾ ನಿನ್ನ ಜನ್ಮಕ್ಕೆ? ಒಂದು ಹೆಣ್ಣು ತನ್ನ ಜೀವನದಲ್ಲಿ ಏನೆಲ್ಲ ಆಸೆಯ ಹೊರಗಳನ್ನು ಹೊತ್ತಿರ್ತಾಳಂತ ನಿನ್ನಂತವ್ರಿಗೆ ಹೇಳೋ ಗೊತ್ತಾಗ್ಬೇಕು. ಮಿಸ್ಟರ್ ಪ್ರತಾಪ್, ಇಂಥ ಸಮಯದಲ್ಲಿ ನನ್ನ ಶಾಂತಿ ಇದ್ದಿದ್ದಾದ್ರೆ ನನ್ನ ಪ್ರಾಣಕ್ಕೆ ಕೈ ಹಾಕ್ತಾ ಇದ್ದ. ನೀನೇ ಮನೆಗೆ ಕಾಲಿಟ್ಕೊಂಡು ಅರ್ಥವಾಯ್ತು ನಿನ್ನ ಕೆಟ್ಟ ಬರ್ತನೆ ಹೆತ್ತದ್ದು ಅಂತ. ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ, ಹೊರಟೋಗು ಇಲ್ಲಿಂದ. ಮರ್ಯಾದೆ? ಸಿಗ್ಗು ಬುದ್ಧಿಮಾನ, ಮರ್ಯಾದೆ, ನಯ, ನಾಚಿಕೆ, ಭಯ, ಭಕ್ತಿ ಇದ್ಯಾವುದು ಈ ಪ್ರತಾಪನಿಗೆ ಗೊತ್ತೇ ಇಲ್ಲ. ಅದರಲ್ಲಿ ಏಕಶ್ಚಿತ ಒಂದು ಹೆಣ್ಣು ನೀನು. ನಿನ್ನಿಂದ ನನಗೆ ಮರ್ಯಾದೆ. ನೋಡು ಪದ್ಮ, ನಿನಗೆ ಸೌಮ್ಯವಾಗಿ ಹೇಳ್ತೀನಿ, ನೀನಾಗಿಯೇ ನನ್ನ ಮಂಚಕ್ಕೆ ಬಂದರೆ ಸರಿ.
ಇಲ್ಲವಾದ್ರೆ ಬಲಾತ್ಕಾರದ ಪ್ರಯೋಗ ಮಾಡಬೇಕಾದಿತ್ತು. ಹುಚ್ಚು ನಾಯಿಯಂತೆ ಕಚ್ಚಲ ಬಂದ್ರೆ ಅದನ್ನು ಹಿಡಿದು ಹಲ್ಲು ಕೀಳಲು ಹಲವಾರು ಜನರಿರುವುದನ್ನು ಮರಿಬೇಡ ನೀನು. ನಿನ್ನ ಆಸೆಯನ್ನು ತೀರಿಸುವುದಕ್ಕೆ ನಾನೇನು ವೇಷ ತಾನು ಕೇಳಿದಿಲ್ಲ. ಪಶುವೆ, ನೀನೊಬ್ಳು ವೇಷೆಯಾಗಿದ್ರೆ ಇಷ್ಟೊಂದು ವಿಷಯ ಬೆಳೆಸುವ ಅವಶ್ಯಕತೆ ಆದ್ರೂ ಏನಿತ್ತು? ನಿನ್ನ ಎತ್ತರದಷ್ಟು ಸುರಿವೆ ನನ್ನ ಅರಮನೆಯ ಬಾಗಿಲಿಗೆ ಕರೆಸಿಕೊಳ್ಳುತ್ತಿದ್ದೆ. ಆದ್ರೆ ಆದ್ರೆ ಏನ್ ಮಾಡುವುದು ಪದ್ಮ? ನೀನಿದೀಗ ಅರಳಿ ನಿಂತ ಸಂಪಿಗೆ ಕಂಪು ತುಂಬಿದ ಈ ನಿನ್ನ ಕೆನ್ನೆಗೆ ಮುತ್ತಿನ ಮನೆ ಕರೆಯಲು ಹಾತೊರೆಯುತ್ತಿವೆ ನನ್ನ ದೊಡ್ಡ ಭಕ್ತಿಗಳು. ಹೆಸರಿಗೆ ತಕ್ಕ ಹಾಗೆ ನೀನು ಸುಂದರಿಯೂ ಹೌದು. ಇಂದು ಈ ಮನ್ಮಥನ ಮನ ತನಸಿ ದಾಹ ತೀರಿಸಿದರೆ ಸಾಕು. ನೀನು ಕೇಳಿದ್ದನ್ನೇ ಕಾಣಿಕೆಯಾಗಿ ಕೊಡಲು ನಾನು ಸಿದ್ಧನಿದ್ದೇನೆ. ಓಕೆ? ಅಂಧಕರ ಕಣ್ಣಿಗೆ ರಕ್ತದ ರಾಶಿ ಇದ್ರೂ ಅದು ಶೂನ್ಯ. ನಿನಗೆ ತೃಪ್ತಿ ಕೊಟ್ಟು ನಿನ್ನಿಂದ ಕಾಣಿಕೆ ಪಡೆಯಷ್ಟು ಮೂಡಲು ನಾನಲ್ಲ. ನೋಡಲ್ಲ, ದಯವಿಟ್ಟು ನಿನಗೆ ತಮ್ಮಯ್ಯ ಅಂತೀನಿ. ನಾನು ಶಾಂತೇಶನ ಧರ್ಮ ಪತ್ನಿ ಆಗ್ಬೇಕೆಂಬ ಆಸೆ ಇದ್ದೀನಿ. ದಯವಿಟ್ಟು ನನ್ನ ಬಾಳಿಗೆ ವಿಷ ಬೆಳೆಸುವ ಹಂತಕನಾಗ್ಬೇಡ. ಹೊರಟು ಹೋಗು ಇಲ್ಲಿಂದ. ನಿನ್ನ ಹಾಗೂ ಶಾಂತೇಶನ ಪ್ರೇಮ ವಿಲಾಸಕ್ಕೆ ಕತ್ತರಿಯಲ್ಲಿ ಕೊಂಡೆ ನನ್ನ ಮುಖ್ಯ ಗುರಿ. ಹತ್ತು ದಿನದ ನಿಮ್ಮ ಪ್ರೇಮಕ್ಕೆ ಕತ್ತು ಕಾಮದಾಟ ಆಡಲು ನಾ ಬಂದಿರುವೆ. ನಿನ್ನ ಒಲವು ಬಯಸಿ ದೇವರ ಪೂಜೆಗೆಂದು ಸಿದ್ಧಪಡಿಸಿದ ಎಡೆಯಲ್ಲ. ನಾಯಿ ಮುಟ್ಟಿದ್ರೆ ಅದು ದೇವರಿಗೂ ಸಲ್ಲದು, ಇತ್ತ ಉಣ್ಣಲು ಬಾರದು. ಹಾಗಾಗುತ್ತೆ ನನ್ನ ಸ್ಥಿತಿ. ನೋಡು ಪ್ರತಾಪ್, ನಿನ್ನ ಮಂಕು ಬುದ್ಧಿಗೆ ಜ್ಞಾನದ ಕಣ್ಣನ್ನು ಕೊಟ್ಟು ಸ್ವಲ್ಪ ಎಚ್ಚರಿಸಿಕೊಂಡು ನೋಡು. ಒಂದು ಹೆಣ್ಣಿನ ಶೀಲ ಹಾಳು ಮಾಡುವುದು ಒಂದೇ, ಹೆತ್ತ ತಾಯಿಯ ಕತ್ತು ಹಚ್ಚಿಕೊಂಡು ಒಂದೇ. ವೇದಾಂತದ ಕಟ್ಟುಕತೆ ನನಗೆ ಬೇಕಾಗಿಲ್ಲ. ಈ ಪ್ರತಾಪನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಪಣ ತೊಟ್ಟ ಮೇಲೆ ತೀರೇ ಹೋಯಿತು. ನನ್ನ ಆಸೆಯ ಹೊರೆಯ ಆದ ರಾಮೃತವನ್ನ ನಿನ್ನ ಮೇಲೆ ಹರಿವೆ. ತೀರಿಸಿಕೊಳ್ಳುವೆ ನನ್ನ ಕಾಮದಾಹವನ್ನು. ವಾ ಸುಂದ್ರಿ, ಸಮ್ಮಿಲನದ ಸಂಜೆಗಾಗಿ ಅಂಜಿ ಹಿಂಜರೆ ಬೇಡ. ನಮ್ಮಿರುವರ ಬಿಗಿದಪ್ಪಿಗೆಯಲ್ಲಿ ಮುಗಿದು ಹೋಗಲಿ. ಇಂದು ಶುಭರಾತ್ರಿ. ಬಾರಂಗಿನ ರತಿಯೇ, ರತಿ ಕ್ರೀಡೆಯಲ್ಲವನು. ಪಾಪ ಪಾಪ ಪಾಪ.
ಹಾಕೋದು ಇವತ್ತಿನ ಲೆಕ್ಕ, ಹೆಂಗಸರು ಹಾಕೋದು ನಾಳೆಯ ಲೆಕ್ಕ, ಹುಡುಗರು ಹಾಕೋದು ಆಸೆಯ ಲೆಕ್ಕ, ಹುಡುಗಿಯರು ಹಾಕೋದು ಆಶ್ರಯದ ಲೆಕ್ಕ, ಮಹಾಂಬರು ಹಾಕೋದು ಮನೆ ಲೆಕ್ಕನೇ, ಉಡಾರಿಗಳು ಹಾಕೋದು ಹೋಟಿನ ಲೆಕ್ಕ, ಬಡವರು ಹಾಕೋದು ಸಂಸಾರ ಲೆಕ್ಕ, ಶ್ರೀಮಂತರು ಹಾಕೋದು ಹಣದ ಲೆಕ್ಕ, ಎಲ್ರು ಹಾಕೋದು ತಪ್ಪು ಲೆಕ್ಕ. ಆದ್ರೆ ಆ ಭಗವಂತ ಹಾಕೋದೆ ಪಾಪದ ಲೆಕ್ಕ. ಈ ಪ್ರತಾಪ ಹಾಕೋದು ಪಕ್ಕ ಲೆಕ್ಕ. ಪದ್ಮ, ನಿನ್ನ ತಂದೆ ತುಂಬಿದ ಸಭೆಯಲ್ಲಿ ಮರ್ಯಾದೆ ಶೂನ್ಯನಾಗಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಬೇಕು. ಹಾಗೆ ಮಾಡ್ತಿದ್ರೆ ನಾನು ಹುಟ್ಟಿದ್ದಕ್ಕೂ ಏನ್ ಸಾರ್ಥಕ? ಏನ್ ಸಾರ್ಥಕ? ಬರ್ತೀನಿ ಪದ್ಮ.